ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮಗ ರವಿಯೊಂದಿಗೆ ವಾಸಿಸುತ್ತಿದ್ದನು. ಅವನಿಗೆ ಸ್ವಲ್ಪ ಜಮೀನು ಮಾತ್ರ ಇತ್ತು. ಆ ಜಮೀನಿನಲ್ಲೇ ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದನು. ಒಂದು ಬೆಳೆಗೆ ರಾಮಯ್ಯ ಹೊಲಕ್ಕೆ ಹೋಗಿ ಬೆಳೆ ನೋಡಿದನು. ಮಳೆ ಬರದ ಕಾರಣ ಬೆಳೆ ಒಣಗುತ್ತಿತ್ತು. ರಾಮಯ್ಯ, ಅಯ್ಯೋ ದೇವರೇ, ಈ ಬೆಳೆ ಹಾಳಾದರೆ ನಮ್ಮ ಕುಟುಂಬ ಹೇಗೆ ಬದುಕುವುದು? ಚಿಂತಿಸಬೇಡಿ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ನಾನು ಅದನ್ನೇ ನಂಬಿದ್ದೇನೆ. ಆದರೆ ದಿನದಿಂದ ದಿನಕ್ಕೆ ಬೆಳೆ ಒಣಗುತ್ತಿದೆ. ರಾಮಯ್ಯ ಪ್ರತಿದಿನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೆ ಮಳೆ ಮಾತ್ರ ಬರುತ್ತಿರಲಿಲ್ಲ. ಒಂದು ದಿನ ಮನೆಗೆ ಹಿಂತಿರುಗುವಾಗ ರಸ್ತೆ ಬದಿಯಲ್ಲಿ ಒಬ್ಬ ವೃದ್ಧ ಕುಳಿತಿದ್ದರು. ಮಗನೇ, ತುಂಬ ಹಸಿವಾಗಿದೆ. 2 ದಿನಗಳಿಂದ ಊಟ ಮಾಡಿಲ್ಲ. ರಾಮಯ್ಯ ತನ್ನ ಊಟದ ಡಬ್ಬಿಯನ್ನು ತೆಗೆದನು. ಅಮ್ಮ, ನನ್ನ ಬಳಿ ಇದೆ, ನೀವು ತಿನ್ನಿ. ಹಾಗಾದರೆ ನೀನು ಏನು ತಿನ್ನುತ್ತೀಯ ಮಗನೇ? ನನಗೆ ಪರವಾಗಿಲ್ಲ, ನೀವು ಮೊದಲು ಊಟ ಮಾಡಿ. ಆ ದೇವರು ನಿನಗೆ ಒಳ್ಳೆತನಕ್ಕೆ ಒಳ್ಳೆ ಫಲ ಕೊಡಲಿ. ಆ ದಿನ ರಾಮಯ್ಯ ಹಸಿದ ಹೊಟ್ಟೆಯಲ್ಲೇ ಮನೆಗೆ ಬಂದನು. ಲಕ್ಷ್ಮಿ, ನೀವು ಊಟ ಮಾಡಿಲ್ಲವೇ? ಒಬ್ಬ ಹಸಿದ ಅಜ್ಜಿಗೆ ಊಟ ಕೊಟ್ಟೆ. ನಮ್ಮ ಬಳಿ ಕಡಿಮೆ ಇದ್ದರೂ ನಿಮ್ಮ ಮನಸ್ಸು ತುಂಬ ದೊಡ್ಡದು. ಕೆಲವು ದಿನಗಳ ನಂತರ ಆಕಾಶದಲ್ಲಿ ಮೋಡಗಳು ಕವಿದವು. ಅಪ್ಪ ನೋಡಿ, ಕಪ್ಪು ಮೋಡ. ಹೌದು ಮಗನೇ, ದೇವರು ನಮ್ಮ ಪ್ರಾರ್ಥನೆ ಕೇಳಿರಬಹುದು. ಸ್ವಲ್ಪ ಸಮಯದ ನಂತರ ಜೋರಾಗಿ ಮಳೆ ಸುರಿಯಲು ಆರಂಭವಾಯಿತು. ರಾಮಯ್ಯನು ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಿದ್ದನು. ಬೆಳೆ ಮಾರಾಟ ಮಾಡಿ ರಾಮಯ್ಯ ಸಾಲ ತೀರಿಸಿದನು. ಒಂದು ದಿನ ಗ್ರಾಮದ ಸಭೆಯಲ್ಲಿ ಎಲ್ಲರೂ ರಾಮಯ್ಯನನ್ನು ಹೊಗಳಿದರು. ಈ ಕಥೆಯ ನೀತಿ: ಕಷ್ಟಗಳು ಜೀವನದ ಒಂದು ಭಾಗ. ಒಳ್ಳೆಯ ಮನಸ್ಸು ಮತ್ತು ಪ್ರಾಮಾಣಿಕತೆ ಮನುಷ್ಯನ ದೊಡ್ಡ ಸಂಪತ್ತು. ಎಷ್ಟೇ ಕಷ್ಟ ಬಂದರೂ ಧೈರ್ಯ ಮತ್ತು ಶ್ರಮವನ್ನು ಬಿಡಬಾರದು. ಕಷ್ಟಪಟ್ಟು ದುಡಿಯುವವರಿಗೆ ಯಶಸ್ಸು ಒಂದು ದಿನ ಖಂಡಿತ ಸಿಗುತ್ತದೆ.